ನನ್ನ ಮಗನ ಮೇಲೆ ಕೈ ಮಾಡಿದ್ಯಾ? ಏನ್ ಅನ್ಕೊಂಡಿದ್ಯಾ ನೀನು? ಏನು ಅನ್ಕೊಂಡಿಲ್ಲ ಮೇಡಮ್. ನಿಮ್ಮ ಮಗ ನಮ್ಮ ಅಣ್ಣನ ಸಾವಿಗೆ ಬೆಲೆ ಕಟ್ತಾ ಇದ್ರು, ವರದಕ್ಷಿಣೆ ಕೇಳಿದ್ರು, ಅದು ಡೈರೆಕ್ಟ್ ಆಗಿ ನಾಚಿಕೆ ಬಿಟ್ಟು ಹಲ್ಲು ಬಿಟ್ಕೊಂಡು ಕಿಸಿತಾ ಇದ್ದ. ಯಾಕೋ ನನಗೆ ಫೇಸ್ ಕಟ್ಟೆ ಇಷ್ಟ ಆಗಿಲ್ಲ, ಅದಕ್ಕೆ ಒಂದು ಬಿಟ್ಟೆ. ಏನು ತಪ್ಪು ಮಾತಾಡಿದೆ ನಾನು? ಬಂದಿರೋ ದುಡ್ಡಲ್ಲಿ ನಿನ್ನ ಪಾಲು ಅಂತ ಇರೋದಿಲ್ವಾ? ಎಲ್ಲರೂ ಗಂಡಿಗೆ ದುಡ್ಡು ಕೊಟ್ಟೇ ಕೊಡ್ತಾರೆ, ಅದು ವರದಕ್ಷಿಣೆಯಲ್ಲಿ ಇನ್ನೇನು? ಮದುವೆ ಆಗ್ತಿದ್ದೀನಿ ಅಂದಮೇಲೆ ಅದರಿಂದ ಏನಾದರೂ ಬೆನಿಫಿಟ್ ಆಗಲೇಬೇಕು ತಾನೆ? ನಿಮ್ಮ ಲಾಜಿಕ್ ಪ್ರಕಾರ ನಾನು ದುಡ್ಡು ಕೊಟ್ಟು ಮದುವೆ ಆದರೆ ನೀವು ನನ್ನ ಆಸ್ತಿ ಅಂದರೆ ನಾನು ನಿಮ್ಮನ್ನ ಕೊಂಡ್ಕೊಂಡಾಗೆ, ಕರೆಕ್ಟ್ ಅಲ್ವಾ? ಅದು ಹಂಗಲ್ಲ, ನೀನು ಏನೇನೇನೋ ಹೇಳ್ತಿದ್ಯಾ. ಇನ್ನು ಹೇಗೆ ಸರ್? ಮದುವೆ ಆದಮೇಲೆ ರಿಟರ್ನ್ ಏನಾದರೂ ಬೇಕು ಅಂತ ನೀವೇ ತಾನೇ ಕೇಳಿದ್ದು. ಇವಾಗ ನಾನು ನಿಮ್ಮನ್ನ ವರದಕ್ಷಿಣೆ ಕೊಟ್ಟು ಮದುವೆ ಆದರೆ ನನಗೂ ರಿಟರ್ನ್ ಏನಾದರೂ ಬೇಕಲ್ವಾ? ವರದಕ್ಷಿಣೆ ಕೊಡ್ತೀನಿ, ಕೊಂಡ್ಕೊಳ್ತೀನಿ, ಓಕೆ ಅಲ್ವಾ ಮೇಡಮ್? ಏನ್ ಪಂಡಿತ್ರೆ, ಈ ಹುಡುಗಿ ಈಗ ಮಾತಾಡ್ತಿದ್ದಾಳೆ? ಮೇಡಮ್, ನಿಮ್ಮ ಮಗ ನಮ್ಮ ಅಣ್ಣನ ಸಾವಿನ ಬಗ್ಗೆ ವ್ಯವಹಾರದ ಥರ ಮಾತಾಡಿದ್ರು, ವರದಕ್ಷಿಣೆ ಕೇಳಿದ್ರು. ಮದುವೆ ಆದ್ಮೇಲೆ ಯಾಕೆ ಇವಾಗಲೇ ಕೊಡ್ತೀನಿ ಅಂತ ಕೈ ತುಂಬ ಕೊಟ್ಟೆ. ಒಂದು ಹೆಣ್ಣಾಗಿ ನೀವೇ ಹೇಳಿ, ತಪ್ಪ? ನಾನು ಮಾಡಿದ ತಪ್ಪ? ನಡಿಯಮ್ಮ ಹೊರಡೋಣ. ಇವಳು ನಾ ತಲೆ ಸರಿ ಇರೋರು ಯಾರು ಮದುವೆ ಆಗಲ್ಲ. ಒಳ್ಳೆ ಫ್ಯಾಮಿಲಿಯವ್ರಂತೂ ಇವ್ರ ಮನೆ ಹೊಸಲು ತುಳಿಯಲ್ಲ. ಹೆಂಗಾರ ಸಾಯ್ಲಿ, ನಡಿ. ಎಷ್ಟು ಕೆಟ್ಟದಾಗಿ ಬೆಳೆಸಿದಿರಾ ನಿಮ್ಮ ಮಗಳನ್ನ. ಥು, ಯಾವನಾದ್ರೂ ಕಟ್ಕೊಂಡು ಸಾಯ್ಲಿ. ರುಕು, ಏನಮ್ಮ ಇದೆಲ್ಲ? ಯಾಕೆ ಹೀಗೆಲ್ಲ ಮಾತಾಡಿದೆ? ಏನಮ್ಮ ನೀನು? ಅವ್ರು ಮಾತಾಡಿದ್ನ ಕೇಳಿಸ್ಕೊಂಡ? ಅಣ್ಣನ ಬಗ್ಗೆ, ರಾಜೇಶ್ ಬಗ್ಗೆ, ಅವ್ರ ಸಾವಿಂದ ದುಡ್ಡು ಬರುತ್ತಂತೆ, ಅದನ್ನು ವರದಕ್ಷಿಣೆಯಾಗಿ ಅವ್ರಿಗೆ ಕೊಡ್ಬೇಕಂತೆ. ಒಂದು ಕೊಟ್ಟೆ, ಇನ್ನೂ ಏನಾದ್ರು ಜಾಸ್ತಿ ಮಾತಾಡಿದಿದ್ರೆ ತುಳ್ದಾಕ್ಬಿಡ್ತಿದೆ. ದುರಾಸೆ ಬಡ್ಡಿ ಮಗಂಗೆ. ನೀನೇನಮ್ಮ ಹಿಂದ್ ನೋಡಲ್ಲ ಮುಂದ್ ನೋಡಲ್ಲ, ಕರ್ಕೊ ಬಂದು ನನ್ನ ಮುಂದೆ ನಿಲ್ಸಿದ್ಯಲ್ಲ. ರುಕು, ನೀನು ಸೆಟ್ಲ್ ಆದರೆ ಅಷ್ಟೇ ಸಾಕು ಕಣೆ ನನಗೆ. ನಿನಗೊಬ್ಬ ಒಳ್ಳೆ ಹುಡುಗ, ಒಂದು ಒಳ್ಳೆ ಮಂತನ ಸಿಕ್ಕರೆ ಸಾಕು ಅಂತ ಆ ದೇವರಲ್ಲಿ ಹಗಲು ರಾತ್ರಿ ಕೇಳ್ಕೊತಿದ್ದೀನಿ ಕಣೆ. ಅಮ್ಮ, ನಿನ್ನ ಯೋಚನೆ ನನಗೆ ಅರ್ಥ ಆಗುತ್ತೆ. ನಾನು ಸೆಟ್ಲ್ ಆಗೋಕ್ಕೂ ಮುಂಚೆ ಈ ಮನೇನ ಸೆಟ್ಲ್ ಮಾಡಬೇಕು. ಭವ್ಯಂದು ಓದ್ ಮುಗಿಬೇಕು, ನೀನು ಆರಾಮಾಗಿರ್ಬೇಕು. ನಾನು ಚೆನ್ನಾಗೇ ಇದ್ದೀನಲ್ಲ ಪುಟ್ಟ, ನನಗೇನಾಗಿದೆ? ಇವಾಗ ಗಟ್ಮುಟ್ಟಾಗಿದ್ಯಾ, ಮುಂದೆನೂ ನೀನು ಹೀಗೆ ಇರ್ತೀಯಾ? ಮಂಜಣ್ಣ ಏನೆಲ್ಲ ಮಾಡಬೇಕು ಅಂತ ಇದ್ನು ಮೊದಲು ನಾನು ಅದನ್ನು ಮಾಡಿ ಮುಗಿಸ್ಬೇಕು. ಅದೇ ನನಗೆ ಫಸ್ಟ್ ಪ್ರಯಾರಿಟಿ. ಕಲ್ಯಾಣಿ, ಪ್ರಭು ಮನೆಯಲ್ಲಿ ನಡೆದ ವಿಷಯ ನಿನಗೆ ಹೇಗೆ ಗೊತ್ತಾಯಿತು? ಹೀಗೆ ಅಕ್ಕಪಕ್ಕದ ಮನೆಯವ್ರು ಮಾತಾಡಿದ್ದು ನನ್ನ ಕಿವಿಗೆ ಬಿತ್ತು. ಅದಲ್ಲದೆ ಇವಾಗ ಎಲ್ಲ ಕಡೆ ಬರೀ ಅದೇ ವಿಷಯ. ಐ ಬರ್ರೋ ಇಲ್ಲಿ. ಎಲ್ಲಿ ಹೋಗಿದ್ರಿ ನೀವು? ಹಾ, ಮಾನ ಮರ್ಯಾದೆ ಇದೇನ್ರು ನಿಮಗೆ? ನೀವು ಸಂಸಾರಸ್ಥರ ಮಕ್ಕಳ ಗೂಂಡಾಗಳ. ಮೈ ಮೇಲೆ ಬುದ್ಧಿ ಮೇಲೆ ಕಂಟ್ರೋಲ್ ಇಲ್ಲದೆ ಕಂಡು ಕಡೆ ಗೂಂಡಾಗಿರಿ ಮಾಡ್ತಾ ಇದ್ದೀರಾ. ಅಪ್ಪ ಅದು ಮುಚ್ಚಬಾಯ್. ಯಾರ್ದೋ ಮನೆಗೆ ನುಗ್ಗಿ ಅಲ್ಲಿರೋ ವಸ್ತುನೆಲ್ಲ ಹೊಡೆದು ಚಿಂದೆ ಮಾಡಿದ್ದೀರಾ. ಸಾಲದಿದ್ದಕ್ಕೆ ಅಲ್ಲಿರೋರ್ನೆಲ್ಲ ಹೊಡೆದಾಕಿದ್ದೀರಾ ನೀವು. ಏನು ತಿಳ್ಕೊಂಡಿದ್ದೀರಾ ನಿಮ್ಮನ್ನು ನೀವು?
ಇಷ್ಟು ದಿನ ಇವನೊಬ್ಬ ಮಾಡ್ತಿದ್ದ, ಮಾನ ಮರ್ಯಾದೆ ಇಲ್ಲದೆ. ಈಗ ಜೊತೆಲಿ ಅವ್ರನ್ನ ಕರ್ಕೊಂಡು ಏಯ್ ಹೊಟ್ಟೆಗೇನೋ ತಿಂತೀಯ ನೀನು? ಹೋಗ್ಬೇಕಾದ ಪರಿಸ್ಥಿತಿ ಬಂದಿತ್ತು, ಅದಕ್ಕೆ ಹೋದ್ಯಪ್ಪ. ಅಪ್ಪ ನಾವಾಗಿ ಹೋಗಿದ್ದಪ್ಪ, ಕೃಷ್ಣ ಏನು ಬಲವಂತ ಮಾಡಲಿಲ್ಲ. ನೀವಿಬ್ಬರು ಮಾತಾಡಬೇಡಿ, ಸುಮ್ಮನೆ ನಿಂತ್ಕೊಳ್ಬೇಕು. ನೀನು ಏನು ಅನ್ಕೊಂಡಿದ್ಯೋ? ದೊಡ್ಡ ಹೀರೋನಾ? ಅವ್ನ ಮನೆಗಳಿಗೆ ಹೊಡೆದು ಬಿಟ್ರೆ ನೀನು ದೊಡ್ಡ ದಾದ ಅನ್ಕೊಂಡ್ಬಿಡ್ತೀಯ ನೀನು? ನೀನು ಪ್ರಜ್ಞೆ ಇರಲಿ. ಸೂರ್ಯಪ್ರಕಾಶ್ ಮಕ್ಕಳು ನೀವು, ಅರ್ಥ ಮಾಡ್ಕೋಬೇಕು. ನೀವೇನೇ ಮಾಡಿದ್ರು ಸುದ್ದಿ ಆಗತ್ತೆ. ಈ ಕುಟುಂಬದ ಮಾನ ಮರ್ಯಾದೆ ನಿಮ್ಮ ಹತ್ರ ಇರುತ್ತೆ ಅನ್ನೋದು ಪ್ರಜ್ಞೆ ಇರಲಿ ನಿಮಗೆ. ಅವನು ಕಚ್ಚಡ ಕಣೋ, ಕಚ್ಚಡ. ಅವನೇನು ಮಾಡಿದ್ರು ಸುದ್ದಿ ಆಗೋದಿಲ್ಲ. ನೀವೇನೇ ಸಣ್ಣ ಕೆಲಸ ಮಾಡಿದ್ರು ಕೂಡ ಅದು ಸುದ್ದಿ ಆಗುತ್ತೆ. ಅಣ್ಣ ಒಂದು ನಿಮಿಷ. ಯಶೋ, ಅಣ್ಣ ಒಂದು ನಿಮಿಷ ಕೇಳಿಸ್ಕೊ. ನೀನು ಯಾಕೆ ಕೃಷ್ಣನ್ ಮೇಲೆ ಹಾರಾಡ್ತಾ ಇದೆಯಾ? ಅವರೇ ಒಪ್ಕೋತಾ ಇದ್ದಾರೆ ತಾನೆ ನಮ್ಮ ಇಂಟ್ರೆಸ್ಟಿಂದ ನಾವು ಹೋಗಿದ್ದೀವಿ ಅಂತ. ಬರೀ ಕೃಷ್ಣನ್ ಮಾತ್ರ ನೀನು ಯಾಕೆ ಬೈತಾ ಇದೀಯಾ? ಏಯ್, ಯಾಕೋ ಸುಮ್ಮನಿರ್ಬೇಕು ನಾನು? ಯಾಕೆ ಸುಮ್ಮನಿರ್ಬೇಕು? ಪ್ರಭು ಸುಳ್ಳು ಆರೋಪನ ಹೊರಿಸಿದಾನೆ. ಅದು ಯಾರ ಮೇಲೆ? ನಿಮ್ಮ ಅಪ್ಪನ ಮೇಲೆ. ಅವನು ಹೊರಿಸಿರೋ ಆರೋಪಕ್ಕೆ ಕೋಪ ಮಾಡಿಕೊಂಡು ನೀವು ನಿಮ್ಮ ಅಪ್ಪನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ, ಕಾಪಾಡ್ಕೋತಾ ಇದ್ದೀರಾ. ಅದ್ರಲ್ಲಿ ತಪ್ಪೇನೋ ಇದೆ. ಯಾಕೆ ಸುಮ್ಮನೆ ಬಯಸ್ಕೋಬೇಕು? ಯಶೋ, ಏನು ಮಾತಾಡ್ತಾ ಇದೆಯಾ? ಕಾಪಾಡ್ಕೊಳ್ಳೋದಕ್ಕೆ ಬೇರೆ ಮಾರ್ಗಗಳಿದೆ. ಈ ಮಾರ್ಗನ ಆಯ್ಕೆ ಮಾಡ್ಕೋತಾರ? ಅಣ್ಣ, ಯಾರ್ಯಾರಿಗೆ ಯಾವ್ಯಾವ ಭಾಷೆನಲ್ಲಿ ಹೇಳಬೇಕು ಅದೇ ಭಾಷೆಲೇ ಹೇಳಬೇಕು, ಇಲ್ಲ ಅಂದ್ರೆ ಅರ್ಥ ಆಗಲ್ಲ. ಹಾಗಂತ ಕಡ್ಡೋರ್ ಮನೆಗೆ ನುಗ್ಗಿ ಗೂಂಡಾಗಿರಿ ಮಾಡಿದ್ರೆ ಈ ವಂಶದ ಮಾನ ಮರ್ಯಾದೆ ಏನಾಗಬೇಕು? ಅಣ್ಣ ಒಂದು ನಿಮಿಷ, ಗೂಂಡಾಗಿರಿ ಅಂತೆಲ್ಲ ಮಾತಾಡ್ಬೇಡ ಅಣ್ಣ. ನೀನು ಅಪ್ಪಂಗೋಸ್ಕರ ಹೋರಾಟ ಮಾಡಿದ್ದು ಅಂತ ಹೇಳು, ಒಪ್ಕೋತೀನಿ. ಮರ್ಯಾದೆ ಬಗ್ಗೆ ಭಯ ಇದ್ರೆ ಇವ್ನು ಮಾಡಿರೋ ಕೆಲ್ಸಕ್ಕೆ ಜನ ಬೇಷ್ ಅಂತಾರೆ. ಯಶೋ ಅಣ್ಣ ಪ್ಲೀಸ್ ಒಂದು ನಿಮಿಷ. ಅಣ್ಣ ಒಂದು ವಿಷಯ ನೀನು ಯೋಚನೆ ಮಾಡು. ಇವನು ನಮ್ಮ ಕುಟುಂಬಕ್ಕೋಸ್ಕರ, ನಮ್ಮ ಸಂಸಾರಕ್ಕೋಸ್ಕರ ಹೋರಾಟ ಮಾಡ್ತಾನೆ ಬಿಟ್ರೆ ಬೇರೆ ಸಂಸಾರದ ವಿಷಯಕ್ಕೆ ಹೋಗ್ತಾ ಇದ್ದಾನ ಅಣ್ಣ? ಇಲ್ಲ ತಾನೆ? ಅಥವಾ ಅವನ ಸ್ವಾರ್ಥಕ್ಕೋಸ್ಕರ ಏನಾದ್ರೂ ಮಾಡ್ಕೋತಾ ಇದ್ದಾನ? ಇಲ್ಲ ತಾನೆ? ಮತ್ ಯಾಕಣ್ಣ ಅವನನ್ನ ಮಾತ್ರ ಯಾವಾಗ್ಲೂ ಬೈತಾನೆ ಇರ್ತೀಯಾ? ಇಷ್ಟಕ್ಕೂ ಅವ್ನು ಏನಕ್ಕೆ ಹೋಗಿದ್ದೆ ಹೇಳು? ನಿನ್ನ ಮರ್ಯಾದೆ ಉಳಿಸಕ್ ಹೋದ ಅಣ್ಣ. ಅಪ್ಪನ ಮರ್ಯಾದೆ ಉಳಿಸ್ಬಾರ್ದಾ ಹೇಳು?